ಅದು ಹಸಿರು ಗ್ರಾಮ ಎಂಬ ಒಂದು ಪುಟ್ಟ ಹಳ್ಳಿ. ಅಲ್ಲಿನ ಜನರೆಲ್ಲ ಬಹಳ ಕಷ್ಟಜೀವಿಗಳು. ಬೆಳ್ಳಂಬೆಳಗ್ಗೆ ಎದ್ದು ಹೊಲ ಗದ್ದೆಯಂತ ಕೆಲಸಕ್ಕೆ ಹೋಗುತ್ತಿದ್ದರು. ಆದರೆ ಅದೇ ಹಳ್ಳಿಯಲ್ಲಿ ರಂಗ ಎಂಬ ಒಬ್ಬ ಮಹಾ ಸೋಮಾರಿ ಇದ್ದ. ಕೆಲಸ ಎಂದರೆ ಸಾಕು ಇವನಿಗೆ ಎಲ್ಲಿಲ್ಲದ ಜ್ವರ ಬರುತ್ತಿತ್ತು. ಇವನ ಈ ಸೋಮಾರಿತನದಿಂದ ಮನೆಯಲ್ಲಿ ತಿನ್ನಲು ಅನ್ನಕ್ಕೂ ಗತಿಯಿಲ್ಲದಂತಾಗಿತ್ತು. ಲೇ ರಂಗ, ಊರಿನವರೆಲ್ಲ ಹೊಲಕ್ಕೆ ಹೋಗಿ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದಾರೆ. ನೀನು ಇನ್ನೂ ಇಲ್ಲೇ ಮಲಗಿದ್ದೀಯಲ್ಲೋ? ಹೋಗೋ ರಾಮ, ಈ ಕಷ್ಟಪಡೋದೆಲ್ಲ ನಮ್ಮ ಹಣೆ ಬರದಲ್ಲಿ ಬರ್ದಿರಬೇಕು. ನನಗೇನಿದ್ರೂ ಆ ಭಗವಂತ ಕೂರಿಸೋ ಜಾಗದಲ್ಲೇ ಊಟ ಕೊಡಬೇಕು. ಹಂಗೇನಾದ್ರೂ ಅದೃಷ್ಟ ಬಂದ್ರೆ ನೋಡು ಈ ರಂಗನ ರೇಂಜ್ ಹೇಗಿರುತ್ತೆ ಅಂತ. ಹೌದು ಹೌದು, ನೀನು ಹೀಗೆ ಮಲಗಿ ಕನಸು ಕಾಣ್ತಾ ಇರು. ಅಷ್ಟರಲ್ಲಿ ಮನೆಯಲ್ಲಿ ಗಂಗೆ ಉಪವಾಸ ಇರಬೇಕಾಗುತ್ತೆ ಅಷ್ಟೇ. ರೀ, ಮನೆಯಲ್ಲಿ ಒಂದ್ ಹಿಡಿ ಅಕ್ಕಿನೂ ಇಲ್ಲ. ದಿನ ಹೀಗೆ ಊರ್ ಸುತ್ತಿ ಬಂದ್ರೆ ಹೊಟ್ಟೆಗೇನ್ ತಿನ್ನೋದು? ಹೋಗಿ ಯಾರತ್ರನಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಅಯ್ಯೋ ಗಂಗೆ, ಅದೃಷ್ಟ ಅನ್ನೋದು ಬರ್ಬೇಕು ಕಣೆ. ನಾನಗಿಯೋ ಭೂಮಿಯಲ್ಲಿ ಬಂಗಾರ ಸಿಗುತ್ತೆ ಅಂದ್ರೆ ನಾನು ಇವತ್ತೇ ಕೆಲ್ಸಕ್ಕೆ ಹೋಗ್ತೀನಿ. ಸುಮ್ಮನೆ ಈ ಮಣ್ಣಗಿಯೋಕೆ ನಂಗೆ ಶಕ್ತಿ ಇಲ್ಲ. ರೀ, ಎದ್ದೇಳಿ. ಇವತ್ತು ನಂಗೆ ಕನಸಲ್ಲಿ ನಿಮ್ಮ ಮುತ್ತಜ್ಜ ಬಂದಿದ್ರು. ನಮ್ಮ ಹಿತ್ಲಲ್ಲಿ ಇರೋ ಆ ಹಳೇ ಬೇವಿನ ಮರದ ಕೆಳಗೆ 7 ಕೊಡ ಬಂಗಾರದ ನಾಣ್ಯಗಳನ್ನ ಹೂತಿಟ್ಟಿದ್ದಾರಂತೆ. ಏನು, ಬಂಗಾರದ ನಾಣ್ಯಗಳ? ನಿಜಾನಾ ಗಂಗೆ? ಹೌದು ರೀ, ಆದ್ರೆ ಒಂದು ಜಾಗನ ನೀವೇ ಅಗೇಬೇಕು. ಬೇರೆಯವ್ರು ಅಗೆದ್ರೆ ಆ ಬಂಗಾರ ಮಣ್ಣಾಗೋಗ್ತಂತೆ. ಈಗ ನಂಬ್ತೀರಾ ನನ್ನ ಮಾತು? ಬಂಗಾರದ ಆಸೆಗೆ ಬಿದ್ದ ರಂಗ ಜೀವನದಲ್ಲೇ ಮೊದಲ ಬಾರಿಗೆ ಹಗಲು ರಾತ್ರಿ ಎನ್ನದೆ ಹಿತ್ತಲನ್ನೆಲ್ಲ ಅಗೆಯಲು ಶುರು ಮಾಡಿದ. ಬೆವರು ಸುರಿಯುತ್ತಿದ್ದರೂ ಬಂಗಾರ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಅವನು ಸುಸ್ತಾಗಲಿಲ್ಲ. ಗಂಗೆ, ಇಡೀ ಹಿತ್ತಲು ಅಗೆದು ಮಣ್ಣು ಮಾಡಿದೆ, ಆದ್ರೆ ಒಂದು ನಾಣ್ಯನೂ ಸಿಗ್ಲಿಲ್ವಲ್ಲೇ? ಅಯ್ಯೋ ಹೌದಾ, ಬಹುಶಃ ಕನಸು ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಆದ್ರೆ ನೋಡಿ, ಮಣ್ಣು ಎಷ್ಟು ಚೆನ್ನಾಗಿ ಹದವಾಗಿದೆ. ಸುಮ್ಮನೆ ಯಾಕೆ ಬಿಡೋದು? ಒಂದಿಷ್ಟು ಬೀಜ ಹಾಕ್ಬಿಡಿ, ನಾವಾದ್ರೂ ತಿನ್ಬೋದು. ಕೆಲವು ತಿಂಗಳ ನಂತರ ಅಗಿದಿದ್ದ ಮಣ್ಣಿನಲ್ಲಿ ತರಕಾರಿಗಳು ಸಮೃದ್ಧವಾಗಿ ಬೆಳೆದವು. ಗಂಗೆ ಅದನ್ನ ಮಾರಿ ಮಣಿಗೆ ತುಂಬಾ ಹಣ ತಂದಳು. ನೋಡಿರಿ, ಮುತ್ತಜ್ಜ ಕೊಟ್ಟ ಬಂಗಾರ ಇಲ್ಲಿದೆ. ನೀವು ಮಣ್ಣು ಅಗೆದು ಕಷ್ಟಪಟ್ಟಿದ್ದಕ್ಕೆ ಭೂಮಿ ತಾಯಿ ಕೊಟ್ಟ ಬಂಗಾರ ಇದು. ಗಂಗೆ, ನಂಗೀಗ ಅರ್ಥ ಆಯ್ತು. ಸೋಮಾರಿಯ ಕೂರೋದಕ್ಕಿಂತ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಜವಾದ ಬಂಗಾರ ನಮ್ ಕೈಗೆ ಸಿಗತ್ತೆ ಅಂತ. ಇನ್ಮೇಲೆ ನಾನು ಹಣೆ ಬರಹ ಅಂತ ಕೂರಲ್ಲ, ಕೆಲಸ ಮಾಡ್ತೀನಿ.